ಆ ಕ್ಷೇತ್ರದ ಹಾಲಿ ಸಂಸದ ಸತತ 2 ಬಾರಿ ಜಯಭೇರಿಯನ್ನ ಬಾರಿಸಿ ಹ್ಯಾಟ್ರಿಕ್ ಗೆಲುವನ್ನ ಎದುರು ನೋಡ್ತಾ ಇದ್ದಾರೆ. ಆದರೆ ಅವರನ್ನ ಕಟ್ ಹಾಕೋದಕ್ಕೆ ಎದುರಾಳಿ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಈಗ ಇಬ್ಬರ ನಡುವಿನ ಕಾಳಗವನ್ನ ಮತ್ತಷ್ಟು ರೋಚಕವಾಗಿಸ್ತಾ ಇದೆ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಆಹ್ವಾನ ಬಂತಾಹ್ವಾನ. ಎದೆ ಉಬ್ಬಿಸಿ ಬರ್ತೀವಿ ಎಂದ್ರು ಶಿವಕುಮಾರ್ ಉದಾಸಿ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ನಿಧಾನವಾಗಿ ಏರತೊಡಗಿದೆ. ಕಳೆದ 2 ಬಾರಿ ಕ್ಷೇತ್ರದಲ್ಲಿ ಕೇಸರಿ ಬಾವುಟ ಹಾರಿಸಿದ ಬಿಜೆಪಿ ಸಂಸದ ಶಿವಕುಮಾರ್ ಉದಾಸಿ ಮತ್ತೊಮ್ಮೆ ಅಖಾಡಕ್ಕಿಳಿದಿದ್ದಾರೆ. ಅವರಿಗೆ ಎದುರಾಳಿಯಾಗಿ ಎಚ್.ಕೆ. ಪಾಟೀಲ್ ಸೋದರ ಹಾಗೂ ಮಾಜಿ ಶಾಸಕ ಡಿ.ಆರ್. ಪಾಟೀಲ್ ಕಾಂಗ್ರೆಸ್ ಬಾವುಟ ಹಿಡಿದು ರಣರಂಗ ಪ್ರವೇಶಿಸಿದ್ದಾರೆ. ಆದರೆ ಇಬ್ಬರ ನಡುವಿನ ಸ್ಪರ್ಧೆ ಈಗ ಮತ್ತೊಂದು ಹಂತ ತಲುಪಿದೆ. ಅಭಿವೃದ್ಧಿ ವಿಚಾರದ ಬಹಿರಂಗ ಚರ್ಚೆಗೆ ಪಂಥಾಹ್ವಾನ ನೀಡ್ತಿದ್ದಾರೆ. ಮಾಡಲ್ಲ ನೀವು ವೇದಿಕೆ ನಿರ್ಮಾಣ ಮಾಡಿದ್ರಿ ಅಂದ್ರೆ ಬಹಿರಂಗ ಸಭೆನೂ ಆಗೋಲ್ಲ. ಅದ್ರಾಗ ಏನು ಪ್ರಶ್ನೆನೇ ಇಲ್ಲ. ನಾವು ಎದೆ ಉಪ್ಸೇ ಹೋಗ್ತೀವಿ ರೀ ಕಾಂಗ್ರೆಸ್ನವರು. ನಾವು ಅದು ಇದು ಭಾವನಾತ್ಮಕ ಇಶ್ಯೂಸ್ ಮೇಲೆ ಚುನಾವಣೆ ಮಾಡ್ತಾ ಬಂದೇ ಇಲ್ಲ. ನಾವು ಅವ್ರು ಯಾವ ಪ್ಲ್ಯಾಂಕ್ ಮೇಲೆ ಚರ್ಚೆ ಮಾಡ್ಬೇಕಂತಾರೆ ಅದಕ್ಕೆ ಯಾವಾಗಲೂ ಸಿದ್ಧಿರ್ತೀವಿ. ಅತ್ತ ಸತತ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿರೋ ಬಿಜೆಪಿಯ ಶಿವಕುಮಾರ್ ಉದಾಸಿ ತಾವು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನೇ ಮುಂದಿಟ್ಟುಕೊಂಡು ಜನರ ಮುಂದೆ ಮತಯಾಚಿಸುತ್ತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಡಿ.ಆರ್. ಪಾಟೀಲ್ ನೀಡಿದ ಪಂಥಾಹ್ವಾನವನ್ನ ಸ್ವೀಕರಿಸಿರೋ ಉದಾಸಿ ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ. ನನಗೂ ಬರ್ತೀನಿ, ನನಗೇನೈತೆ ಚರ್ಚೆ ಬರಕ್, ನಾನು ಬರ್ತೀನಿ, ಬರ್ರಿ ಡೇಟ್ ಮಾಡ್ರಿ ಬರಕ್ ಹೇಳ್ರಿ, ಫಿಕ್ಸ್ ಮಾಡ್ರಿ, ನೀವೇ ಫಿಕ್ಸ್ ಮಾಡ್ರಿ, ಬರ್ತೀವಿ. ಅದ್ರಾಗ ಏನೈತಿ, ನಾ ಏನ್ ಮಾಡ್ಲಿ, ಅಯ್ಯೋ ಬರ್ತೀನಿ ಮಾರ, ಮೊದ್ಲು ಮಾಡಂತ. ಒಟ್ನಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿಬ್ಬರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ತಾ ಮತಯಾಚಿಸುತ್ತಿದ್ದಾರೆ. ಇದರ ನಡುವೆ ಕ್ಷೇತ್ರದ ಅಭಿವೃದ್ಧಿ ವಿಚಾರವೀಗ ಬಹಿರಂಗ ಚರ್ಚೆಗೆ ಪಂಥಾಹ್ವಾನ ನೀಡುವ ಮಟ್ಟಿಗೆ ಹೋಗಿದೆ. ಈ ವಿಚಾರವೀಗ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಮತ್ತಷ್ಟು ರಂಗೇರುವಂತೆ ಮಾಡಿದೆ. ಸಂಜೀವ್ ಪಾಂಡ್ರೆ, ಟಿವಿ9 ಗದಗ.